ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ಈ ವ್ರತದ ಉಪವಾಸದ ನಿಯಮಗಳು ತುಂಬ ಕಟ್ಟುನಿಟ್ಟಾದವು ಮತ್ತು ಈ ವ್ರತವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆ ಅಂದರೆ ಸುಮಂಗಲಿಯರು ತಮ್ಮ ಪತಿ, ಮಕ್ಕಳು ಮತ್ತು ಕುಟುಂಬದ ಸದಸ್ಯರ ಯೋಗಕ್ಷೇಮಕ್ಕಾಗಿ ಆಚರಣೆಯನ್ನ ಮಾಡುತ್ತಾರೆ. ವರಲಕ್ಷ್ಮಿ ದೇವಿಯನ್ನ ಪೂಜಿಸುವುದರಿಂದ ಸಂಪತ್ತು, ಭೂಮಿ, ಬುದ್ಧಿವಂತಿಕೆ, ಪ್ರೀತಿ, ಖ್ಯಾತಿ, ಶಾಂತಿ, ತೃಪ್ತಿ ಮತ್ತು ಶಕ್ತಿಯನ್ನ ಉಂಟು ಮಾಡುವಂತಹ ಅಷ್ಟಲಕ್ಷ್ಮಿಯರಿಗೆ ಸಮವಾಗಿರುವಂತಹ ಪೂಜೆಯಾಗಿರುತ್ತೆ. ವರಮಹಾಲಕ್ಷ್ಮಿ ವ್ರತವು ಹಿಂದೂ ಹಬ್ಬವಾಗಿದ್ದು ಇಲ್ಲಿ ಭಕ್ತರು ಲಕ್ಷ್ಮೀ ದೇವಿಯನ್ನ ಪೂಜೆಯನ್ನ ಮಾಡುತ್ತಾರೆ. ವರಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ವಿಧಾನ, ಮಹತ್ವ, ಮಂತ್ರ ಮತ್ತು ಪೂಜೆಯನ್ನ ಹೇಗೆ ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್, ಶೇರ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭಿಸೋಣ. ವರಮಹಾಲಕ್ಷ್ಮಿ ವ್ರತದಂದು ಪೂಜಿಸಬೇಕಾಗಿರುವಂತಹ ಅಷ್ಟಲಕ್ಷ್ಮಿಯರೆಂದರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಈ ಅಷ್ಟಲಕ್ಷ್ಮಿಯರನ್ನ ಪೂಜಿಸಲಾಗುತ್ತೆ. ಬನ್ನಿ ಹಾಗಾದ್ರೆ ವರಮಹಾಲಕ್ಷ್ಮಿ ವ್ರತದ ನಿಯಮಗಳನ್ನ ನೋಡುವುದಾದರೆ, ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಯಸುವವರು ಈ ದಿನದಂದು ಉಪವಾಸ ವ್ರತವನ್ನ ಮಾಡಬೇಕು. ಇದರಿಂದ ಒಳ್ಳೆಯ ಲಾಭ ಸಿಗುತ್ತದೆ. ವರಮಹಾಲಕ್ಷ್ಮಿ ಪೂಜೆಯ ಮೊದಲು ಏನನ್ನು ತಿನ್ನಬಾರದು. ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ಲಕ್ಷ್ಮಿಗೆ ಆರತಿಯನ್ನ ಮಾಡಿ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನ ವಿತರಿಸಬೇಕು. ರಾತ್ರಿ ವರಮಹಾಲಕ್ಷ್ಮಿಗೆ ಆರತಿ ಅರ್ಚನೆಯನ್ನ ಮಾಡಿದ ನಂತರ ಹಣ್ಣುಗಳನ್ನ ತಿನ್ನಬಹುದು. ಮರುದಿನ ಪಾರಾಯಣವನ್ನ ಮಾಡಿ ಊಟವನ್ನ ಮಾಡಬೇಕಾಗುತ್ತದೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಯ ಮಹತ್ವವನ್ನ ನೋಡುವುದಾದರೆ, ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಮಾಡಲು ಮತ್ತು ತಮ್ಮ ಕುಟುಂಬಕ್ಕೆ ಬಲವನ್ನ ತುಂಬಲು ಕೈಗೆ ಕಂಕಣವನ್ನ ಕಟ್ಟಿಕೊಂಡು ಉಪವಾಸವನ್ನ ಮಾಡುವ ಮೂಲಕ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು. ಲಕ್ಷ್ಮೀ ದೇವಿಯು ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಆನಂದಮಯ ಜೀವನ ಮತ್ತು ಲೌಕಿಕ ಸುಖಗಳನ್ನು ಬಯಸುವವರಿಗೆ ಈ ದಿನವು ಮಹತ್ವದ್ದಾಗಿದೆ. ಆದ್ದರಿಂದ ಈ ದಿನದಂದು ಭಕ್ತರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡುತ್ತಾರೆ. ಇನ್ನು ವರಮಹಾಲಕ್ಷ್ಮಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡುವುದಾದರೆ, ದೇವಿಯ ಮುಖವಾಡ, ಕಲಶ, ದೇವಿಗೆ ಸೀರೆ, ಆಭರಣಗಳು, ಕನ್ನಡಿ, ಸಿಪ್ಪೆ ಸಹಿತ ಇರುವಂತಹ 3 ತೆಂಗಿನಕಾಯಿ, ಹೂವುಗಳು, ಕಂಕಣವನ್ನು ಮಾಡಲು ಹಳದಿ ದಾರ, ಪೀಠ ಅಥವಾ ಮರದ ಮಣೆ, ತಾಜಾ ಹೂವುಗಳಿಂದ ಮಾಡಿರುವಂತಹ ಹಾರ, ವೀಳ್ಯದೆಲೆ, ಅಡಿಕೆ, ಹಣ್ಣುಗಳು, ಬಾಳೆಹಣ್ಣು, ಅರಿಶಿನ, ಚಂದನ, ಕುಂಕುಮ, ಬಿಳಿ ರಂಗೋಲಿ ಪುಡಿ, ಅಕ್ಷತೆ, ಅಕ್ಕಿ, ಎಣ್ಣೆ, ತುಪ್ಪ ಮತ್ತು ದೀಪ ಹಾಗೂ ಧೂಪ ದ್ರವ್ಯದ ತುಂಡುಗಳು, ಕರ್ಪೂರ, ಪೂಜಾ ಸಾಮಗ್ರಿಗಳಾಗಿರುತ್ತವೆ. ಇನ್ನು ವರಮಹಾಲಕ್ಷ್ಮಿಯ ಪೂಜಾ ವಿಧಿವಿಧಾನವನ್ನು ನೋಡುವುದಾದರೆ, ಶುಕ್ರವಾರದ ದಿನ ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ದೇವಿಯನ್ನ ಕೂರಿಸುವ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ದೇವಿಯನ್ನ ಕೂರಿಸಲು ತಯಾರಿಯನ್ನು ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿರುವ ದೀಪದ ಪ್ರಾಣತಿ ಇಲ್ಲವೇ ದೀಪದ ಕಂಬಗಳನ್ನು ಇಟ್ಟು ತುಂಬಿದ ತೆಂಬಿಗೆ ಇಲ್ಲವೇ ಬಿಂದಿಗೆಯಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಓಂ ಎಂದು ಬರೆಯಿರಿ. ಮೊದಲೇ ತಿಳಿಸಿದ ಹಾಗೆ ತೆಂಗಿನಕಾಯಿಯನ್ನ ನೀರಿನಿಂದ ಶುಚಿ ಮಾಡಿ ಅದನ್ನು ಬಿಂದಿಗೆಯ ಮೇಲೆ ಇರಿಸಬೇಕು. ಅದಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವಿಯ ಮುಖವಾಡವನ್ನ, ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಮುಖವಾಡವನ್ನ ಇಟ್ಟು ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಿಕೊಳ್ಳಿ. ಇದರ ಜೊತೆಗೆ ಪೂಜಾ ಸಾಮಗ್ರಿಗಳನ್ನ ತಯಾರಿಸಿಕೊಳ್ಳಿ. ವಿಭೂತಿ, ಗಂಧ, ಅಕ್ಷತೆ, ಕುಂಕುಮ, ಅರಿಶಿನ, ಹೂವು, ಪತ್ರೆ ಹಾಗೂ ಧೂಪ ದೀಪಗಳನ್ನು ಸಜ್ಜಾಗಿ ಇಟ್ಟುಕೊಳ್ಳಬೇಕು. ಹಾಗೂ ಕಂಕಣವನ್ನು ತಯಾರು ಮಾಡಿಕೊಳ್ಳಿ. ಬಂದವರಿಗೆ ಕಂಕಣವನ್ನು ಕಟ್ಟಿ ದೇವಿಗೆ ಆರತಿಯನ್ನು ಮಾಡಿಸಿ. ವ್ರತವನ್ನು ಮಾಡುವವರು ಸಂಕಲ್ಪವನ್ನು ಮಾಡಿ ದೇವಿಯನ್ನ ಕಲಶ ಮತ್ತು ವಿಗ್ರಹಗಳ ಮೂಲಕ ದೇವಿಯನ್ನ ಆವಾಹನೆಯನ್ನ ಮಾಡಿಕೊಳ್ಳಬೇಕು. ಈಗ ದೇವಿಗೆ ಪೂಜೆಯನ್ನು ಆರಂಭಿಸಿ. ದೇವಿಗೆ ಗಂಗಾಜಲದಿಂದ ಪ್ರೋಕ್ಷಣೆಯನ್ನು ಮಾಡಿ ವಿಭೂತಿ, ಗಂಧ, ಕುಂಕುಮ, ಅರಿಶಿನವನ್ನು ಹಚ್ಚಿ ಹೂವನ್ನು ಏರಿಸಬೇಕು. ನಂತರ ನೀವು ತಯಾರಿಸಿದ ನೈವೇದ್ಯವನ್ನ ದೇವಿಗೆ ಅರ್ಪಿಸಬೇಕು. ನಂತರ ಅಷ್ಟೋತ್ತರ ನಾಮಾವಳಿಯನ್ನ ಮಾಡಬಹುದು, ಇಲ್ಲವೇ 12 ಹೆಸರುಗಳನ್ನು ಉಚ್ಚರಿಸಿ. ಇದನ್ನ ದ್ವಾದಶ ನಾಮಾವಳಿ ಎಂದು ಕರೆಯುತ್ತಾರೆ. ರಮೆ, ಸರ್ವಮಂಗಳೆ, ಕಮಲವಾಸಿನಿ, ಮನ್ಮಥ ಜನನಿ, ವಿಷ್ಣುವಲ್ಲಭೆ, ಕ್ಷೀರಾಬ್ಧಿ ಕನ್ನಿಕೆ, ಲೋಕಮಾತೆ, ಭಾರ್ಗವಿ, ಪದ್ಮಹಸ್ತೆ, ಪುಷ್ಟೆ, ತುಷ್ಟೆ ಮತ್ತು ವರಮಹಾಲಕ್ಷ್ಮಿ. ಈ ದ್ವಾದಶ ನಾಮಾವಳಿಯನ್ನು ಕೂಡ ಹೇಳಬಹುದು. ಇಲ್ಲವೇ ಇದರ ಜೊತೆಗೆ ದೇವಿಯ ವಿಶೇಷ ಅಭಯವನ್ನು ಪಡೆಯಬೇಕಾದಲ್ಲಿ ಅಂದು ಶ್ರೀ ಸೂಕ್ತವನ್ನು ಪಠಿಸುವುದು ತುಂಬಾ ಒಳ್ಳೆಯದು.
ಈಗ ದೇವಿಗೆ ಧೂಪ ದೀಪದಿಂದ ಆರತಿಯನ್ನ ಮಾಡಿ ದೇವಿಯನ್ನ ಆರಾಧನೆಯನ್ನ ಮಾಡಿ ನಂತರ ನಿಮ್ಮ ಮನೆಗೆ ಸುಮಂಗಲೆಯರನ್ನ ಕರೆಸಿ ಅವರಿಗೆ ಫಲತಾಂಬೂಲವನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇನ್ನು ಪೂಜಾ ಸಮಯದಲ್ಲಿ ಶ್ಲೋಕವನ್ನು ಹೇಳುವ ಮೂಲಕ ನೀವು ದೇವಿಯನ್ನು ಸಂತುಷ್ಟಗೊಳಿಸಬಹುದು. ಆ ಮಂತ್ರಗಳನ್ನು ನೋಡುವುದಾದರೆ ಹೀಗಿವೆ: ಪದ್ಮಾಸನೆ ಪದ್ಮಕರೆ ಸರ್ವಲೌಕಿಕ ಪೂಜಿತೆ ನಾರಾಯಣ ಪ್ರಿಯೆ ದೇಹಿ ಸುಪ್ರೀತ ಭವ ಸರ್ವದಃ. ಇಲ್ಲವೇ ದ್ವಾದಶ ಗ್ರಂಥಿ ಸಂಯುಕ್ತಂ ಕೃತಂ ದ್ವಾದಶ ತಂತುಭಿಹಿ ಧಾರಯಾಮಿ ಮಹಾದೇವಿ ಸೂತ್ರಂತೆ ಸರ್ವಮಂಗಳೆ. ಈ ಮಂತ್ರವನ್ನು ಕೂಡ ಹೇಳಬಹುದು. ಈ ಮಂತ್ರಗಳನ್ನು ಹೇಳುವ ಮೂಲಕ ದೇವಿಯನ್ನು ನೀವು ಸಂತುಷ್ಟಗೊಳಿಸಬಹುದು. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.